ಟೊಮೊಟೊ ರೇಟ್ ಆಗಿದೆ ಅಂತ ಹೇಳ್ತಾರಲ್ಲ, ನೋಡಿ ನಮ್ಮ ಸಿಸ್ಟರು ಇಲ್ಲೇ ಬೆಳೆಸ್ಬಿಟ್ಟಿದ್ದಾರೆ ಟೊಮೊಟೊನ. ಯಾರಿಗಾರ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಕಳಿಸ್ಕೊಡ್ತೀನಿ ಪಾರ್ಸಲ್ನ. ಇಲ್ಲಿ ನೋಡಿ, ಹುಳಿ ಟೊಮೊಟೊ ಇದು, ಜಾಮ್ ಟೊಮೊಟೊ ಅಲ್ಲ, ಚಿಕ್ಕ ಟೊಮೊಟೊ. ಹೇಗಿದೆ? ಎಲ್ಲ ಹಣ್ಣಾಗ್ಬಿಟ್ಟಿದೆ, ಇಟ್ಕೊಂಡಿಲ್ಲ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೂ ನನ್ನ ಫಾಲೋ ಮಾಡಿ. ಸುಮಾರು ದಿನದಿಂದ ಒಂದು ಟ್ರಾವೆಲಿಂಗ್ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಮಾಡಿಲ್ಲ. ಆಮೇಲೆ ಎಲ್ಲೂ ಹೊರಗಡೆ ಓಡಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಕೆಲಸದ ಬ್ಯುಸಿಯಿಂದ ಹೋಗೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಇವತ್ತು ಒಂದು ಕುಕ್ಕಿಂಗ್ ವೀಡಿಯೋನ ನಮ್ಮ ತಂಗಿ ಕೈಲಿ, ಅವರು ಬಿದಿರಿನ ಕರಳೆ ಅಂತ ಬರುತ್ತೆ, ಆ ಕರಳೆಯಲ್ಲೇ ಕರಿ ಮಾಡ್ತಾರಂತೆ. ಅದು ಯಾವ ಥರ, ಹೇಗೆ, ಆಮೇಲೆ ತುಂಬ ಹೆಲ್ತ್ಗೆ ಒಳ್ಳೆಯದಂತೆ ಅದು. ಅದನ್ನು ನೋಡೋಣ ಹೇಗೆ ಮಾಡ್ತಾರೆ, ಏನು ಆ ಬಿದಿರಿನ ಕರಳೆ, ಆ ಕರಿ ಹೇಗಿರುತ್ತೆ ಅಂತ ನೋಡ್ಕೊಂಡು. ಇಂದಲ್ಲಿ ಚುರುಮುರಿ ಎಲ್ಲ ಮಾಡ್ತಾರಲ್ಲ, ಸೇಮ್ ಹಾಗೆಯೇ ಇದು ಬಿದಿರಿನ ಕರಳೆ. ನೋಡಿರ್ತೀರ, ಮಲೆನಾಡಿನ ಸೈಡವರು ತುಂಬ ಜನ ಇದನ್ನು ಮಾಡ್ತಾರೆ. ಬಟ್ ನಮ್ಮ ಮೈಸೂರು ಕಡೆ, ಬೆಂಗಳೂರು ಕಡೆ, ಆಮೇಲೆ ಬೇರೆ ಬೇರೆ ಕಡೆ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಅದು ಹೇಗಿರುತ್ತೆ, ಹೇಗೆ ಮಾಡ್ತಾರೆ ನಮ್ಮ ಸಿಸ್ಟರು, ಇವತ್ತು ಇನ್ನೊಂದು ಕುಕ್ಕಿಂಗ್ ವಿಡಿಯೋ ಜೊತೆ ನಾನು ಹಳೇದೊಂದು ವ್ಲಾಗಲ್ಲಿ ನಾನು ಬಿರಿಯಾನಿ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸರಿ. ಬೇರೆ ಬೇರೆ ತುಂಬ ಟ್ರಾವೆಲಿಂಗ್ ವೀಡಿಯೋಸು ಇದೆ, ಅದನ್ನು ನೋಡ್ಕೊಂಬನ್ನಿ. ಸೊ ಬನ್ನಿ, ಇವತ್ತು ನಮ್ಮ ಸಿಸ್ಟರ್ ಹೇಗೆ ಅಡುಗೆ ಮಾಡ್ತಾರೆ ಆ ಬಿದಿರಿನ ಕರಳೆ, ಇದು ನೋಡ್ಕೊಂಡು ಬರೋಣ. ಕಳಲೆ ತಂದ್ಬಿಟ್ಟು ಅದ್ರದ್ದು ಲೇಯರ್ಸ್ ಏನಿರುತ್ತೆ, ಆ ಲೇಯರ್ಸ್ನ ತೆಗ್ಬಿಟ್ಟು ಅದರಲ್ಲಿ ಚಿಗುರು ಭಾಗ ಅಂದರೆ ಸ್ವಲ್ಪ ಬಲ್ತಿರುತ್ತೆ, ಏನು ಬೆಳೆದಿರುತ್ತೆ, ಇನ್ನೊಂದು ಸ್ವಲ್ಪ ಚಿಗುರು ಇರುತ್ತೆ. ಆ ಚಿಗುರು ಭಾಗನ ಮಾತ್ರ ಕಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕಾಗುತ್ತೆ. ಚಿಕ್ಕದಾಗಿ ಅಂದರೆ ನಿಮಗೆ ಯಾವ ಥರ ಬೇಕು. ಸಾಂಬಾರು ಮಾಡೋದಾದರೆ ಆಲೂಗಡ್ಡೆನ ಪೀಸ್ ಮಾಡಿದಾಗೆ ದೊಡ್ಡದಾಗಿ ಪೀಸ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ. ಈಗ ನಾವೀಗ ಏನು ಕರಿ ಮಾಡಿ ತೋರಿಸ್ತಾ ಇದ್ದೀವಿ, ಆ ಕರಿಗಾದರೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ಅದನ್ನು ಒಂದ್ಸರಿ ತೊಳೆದ್ಬಿಟ್ಟು ನಾರ್ಮಲ್ ವಾಟರಲ್ಲಿ ನೆನೆಸಿಡ್ಬೇಕು. ಕೆಲವೊಬ್ರು ಹೇಳ್ತಾರೆ ಅದನ್ನ ಕ್ಲೀನಾಗಿ ಒಂದು 10-12 ಸರಿ ಅಲ್ಲಿ ತಕ್ಷಣ ಕಟ್ ಮಾಡಿದ ತಕ್ಷಣ ತೊಳೆದ್ರೆ ಅದರಲ್ಲಿರೋ ಪಾಯ್ಸನ್ ಅಂಶ ಹೋಗುತ್ತೆ ಅಂತ. ಸೊ ಹಾಗೂ ಮಾಡ್ತಾರೆ. ಇಲ್ಲ ಒಂದು 2 days ನಿಮಗೆ ಅಷ್ಟು ಟೈಮ್ ಇಲ್ಲ, 12 ಸರಿ ತೊಳೆಯೋಕೆ ಟೈಮ್ ಇಲ್ಲ ಅಂದರೆ 1 day 1.5 day ನೆನೆಸ್ಬಿಟ್ಟು ಆಮೇಲೆ ಕೂಡ ಇದು ಮಾಡ್ಕೋಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಅದರ ಟೇಸ್ಟಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ನೀವೇನು ಮಸಾಲೆಸ್ ಆ್ಯಡ್ ಮಾಡ್ತೀರಾ ಅದರಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಬಿಟ್ಟರೆ ನೀವು ತೊಳೆದು ಅವತ್ತೇ 10-12 ಸರಿ ತೊಳೆದು ಪಲ್ಯ ಅಥವಾ ಸಾಂಬಾರು ಮಾಡಿದ್ರೂ ಅದೇ ಟೇಸ್ಟ್ ಇರುತ್ತೆ. 1 day or 1.5 days 2 days ಬಿಟ್ಟು ಮಾಡಿದ್ರೂ ಅದೇ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡಿದ್ಮೇಲೆ ಈ ಥರ ನೀರಲ್ಲಿ ಹಾಕಿ 2 ದಿನ ಉನಿಸಿ ನೀರಲ್ಲಿ ಇಡಬೇಕು. ಗ್ಯಾಸ್ ಹಚ್ಚಿದ್ರಾ? ನೀರು ಇಷ್ಟೇ ಇಟ್ಕೋಬೇಕಾ? ಇದು ತೊಳೆದು ಇಟ್ಟಿರೋವಂಥ ಕರಳೆ, ಇದು ಕಡಲೆ, ಮತ್ತು ಇದೇನಿದು ಅದು ಕಡಲೆ. ಇದು ಹಾಕ್ತೀನಿ ಇವಾಗ. ನೀರಿಗೆ ಇಷ್ಟು ನೀರಿಗೆ ಅರಶಿನ ಹಾಕ್ಬೇಕು, 1 ಸ್ಪೂನು. ನೋಡಿ, ಇದೆಲ್ಲ ಇದು ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನೋಡಿ, ಇದೇನು ಮಾಡೋದಕ್ಕೆ, ರುಬ್ಬಕ್ಕೆ. ಇದನ್ನು ಮಸಾಲೆ ಥರ ಮಾಡ್ಕೋತಾರೆ. ನೋಡಿ, ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಉಪ್ಪು ಹಾಕ್ತಾಯಿದ್ದಾರೆ, ಒಂದು ಸ್ವಲ್ಪ. ನೋಡಿ, ಇದು ಕಾಯಿ, ಇದು ಆನಿಯನ್ನು ಅಂದರೆ ಈರುಳ್ಳಿ, ಇದು ಧನಿಯಾ ಪುಡಿ, ಇದು ಮೆಣಸಿನ್ಕಾಯಿ ಪುಡಿ, ಇದು ಜೀರಿಗೆ. ನೋಡಿ, ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ತೊಳೆದಿಟ್ಟಿರೋವಂಥ ಕರಳೆನ ಹಾಕ್ಕೊಂಡಿದ್ದೀವಿ. ಈಗ ಮತ್ತು ಕಡಲೆಕಾಳು ನೋಡಿ ಹಾಕ್ತಾಯಿದ್ದೀವಿ. ಮತ್ತೆ ಚೆನ್ನಾಗಿ ಬೇಯಬೇಕಾಯ್ತು, ಒಂದು ಅರ್ಧ ಗಂಟೆ ಬೇಯಬೇಕಂತ ಇದು. ನೋಡಿ, ರುಬ್ಕೊಳ್ಳೋದಕ್ಕೆ ಫಸ್ಟು ಕಾಯಿ ಹಾಕ್ಕೊಂಡಿದ್ದೀವಿ, ಈಗ ಈರುಳ್ಳಿ ಹಾಕ್ಕೊಂಡಿದ್ದೀವಿ, ಮತ್ತು ಹಾಫ್ ಟೀ ಸ್ಪೂನು ಜೀರಿಗೆ, 2 ಟೀ ಸ್ಪೂನು ಧನಿಯಾ ಪುಡಿ, 2 ಟೀ ಸ್ಪೂನು ಧನಿಯಾ ಪುಡಿ, 1.5 ಟೀ ಸ್ಪೂನು ಖಾರ ಪುಡಿ, 1.5 ಟೀ ಸ್ಪೂನು ಖಾರ ಪುಡಿ.
ನೋಡಿ ಇಷ್ಟನ್ನ ಮಿಕ್ಸ್ ಇದನ್ನ ಮಾಡಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೋಬೇಕು. ಮಗನೇ ನೋಡೋ ನಮ್ಮ ಬ್ಲಾಗಲ್ಲಿ ನಿಮಗೆ ಗೊತ್ತಿಯಾಗಿರುತ್ತೆ ಹೆಂಗಿದೆ ನೋಡಿ ಬೆಳ್ಳ ಚಿಕನ್ ಎಲ್ಲ ಕಣು ವೆಜ್ ನೀರ ನೋಡಿಲಿ ಏನು ನಾಟಕ ಮಾಡ್ತೀವೋ ಏನು ನಾಟಕ ಮಾಡ್ತೀವಿ. ಕ್ಯಾಮ್ರಾ ಆಫ್ ಮಾಡಿದ್ರೆ ಸುಮ್ಮನೆ ಇದೆ ಆಟ ಆಡೋಕೆ ಬರ್ತಾನೆ. ಹಾಂ ಕೊಡು 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 ಸೆಕೆಂಡ್ ಸಾಕಲ್ಲ. ತರಿಯಾಗೆ ರುಬ್ಕೋಬೇಕಾ? ತರಿಯಾಗೆ ರುಬ್ಕೋಬೇಕಂತೆ ನೋಡಿ. ಚಟ್ನಿ ಇದ್ದಂಗಿದೆ ಅಲ್ಲ, ಕೆಂಪು ಚಟ್ನಿ. ಬರೀ ಹೊಡಿತೀನಿ. ನೋಡಿ ಈಗ ಫುಲ್ಲು ಡ್ರೈ ಆಗಬೇಕು. ವಾಟ್ರ್ ಹಾಕಿದ್ವಲ್ಲ ಅದು ಫುಲ್ಲು ಡ್ರೈ ಆಗಿ ನೋಡಿ ಹಿಂಗಾಗಿದೆ. ಈಗ ಆದರೂ ಒಂದು ಸ್ವಲ್ಪ ನೀರಿದೆ, ಸ್ವಲ್ಪ ನೀರು ಹಾಕ್ಬೇಕು. ಪರವಾಗಿಲ್ವಾ? ಪರವಾಗಿಲ್ಲ. ಹಾಂ ಇಷ್ಟಾಗಿದೆ ನೋಡಿ. ಇಷ್ಟಕ್ಕೆ ಇದಾಗಬೇಕು. ಹಾಂ ಈಗ ಒಗ್ಗರಣೆ ಹಾಕ್ತಾಯಿದ್ದೀವಿ. ಒಂದು 3 ಟೀ ಸ್ಪೂನ್ ಅಷ್ಟು. ಒಂದು 3 ಟೀ ಸ್ಪೂನಷ್ಟು ಆಯಿಲು. ನೆಕ್ಸ್ಟ್ ನೋಡಿ ಸಾಸಿವೆ ಹಾಕ್ತು. ಸಾಸಿವೆ ಚಟಪಟ ಆದ್ಮೇಲೆ ಈಗ ಒಂದು ಮೆಣಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು ಒಗ್ಗರಣೆಗೆ ಕೆಂಪುಗಾಗೋ ಗಂಟ ಬೇಯಿಸ್ಬೇಕಾ? ಆಮೇಲೆ ಒಗ್ಗರಣೆ. ನೋಡಿ ಇದು ರೆಡಿ ಇದೆ ನೋಡಿ. ಈಗ ಅದನ್ನು ಹಾಕ್ತಾ ಇದ್ದೀವಿ. ಬಿದಿರಿನ ಕರಳೆ ಕರಳೆನ ಕಳಲೆ. ಒಗ್ಗರಣೆ ಹಾಕಿದ್ದಾಯಿತು, ಬಿದಿರಿನ ಕರಳೆ ಹಾಕಿದ್ದಾಯಿತು. ಈಗ ಆಡಿಸ್ಬೇಕು. ಎಷ್ಟೊತ್ತು ಆಡಿಸ್ಬೇಕು ಸಿಸ್ಟರ್ ಇದು? ಆಡ್ಸೋದೇನು ಬೇಡ. ಹ್ಞೂ ಇವಾಗ ಇದು ಹಾಕ್ಬೇಕು, ರುಬ್ಬಿರೋ ಖಾರ. ರುಬ್ಬಿರೋ ಮಸಾಲೆನ ಹಾಕಿದ್ದೆ. ಏನು ಮಾಡಬೇಕು? ಇದು 10 ನಿಮಿಷ ಇದು ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂತ ಈ ಥರ ತಿರುಗಬೇಕು. ಈ ಕರಡೆ ಬರೀ ಮಲೆನಾಡು ಸೈಡಲ್ಲೇ ಸಿಗೋದು ಅಂತ. ಎಷ್ಟು 3 ತಿಂಗಳಿಗೆ ಒಂದ್ಸರಿ? ಅಂದರೆ 3 ತಿಂಗಳು ಮಾತ್ರ? ಮಳೆಗಾಲದಲ್ಲಿ 3 ಮಂತು ಸಿಗುವಂಥದ್ದು ಬೆಳೆ ಇದು. ಹ್ಞೂ ಯಾಕಂದರೆ ಭೂಮಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಇದು ಚಿಗುರು ಮೇಲೆ ಬರುತ್ತೆ. ಬ್ಯಾಂಬೋ ಶೂಟು, ಕಳಲೆ, ಇದ್ರಿನ ಚಿಗುರು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಥಂಡಿ ಅಂಶ ಜಾಸ್ತಿ ಇರುತ್ತಲ್ವಾ, ಅವಾಗ ಇದು ಉಷ್ಣ ಜಾಸ್ತಿ ಮಾಡುತ್ತೆ. ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ತಿಂದರೆ ಒಳ್ಳೇದು ಅಂತಾರೆ. ಅಂದರೆ ಹೆಚ್ಚಾಗಿ ಇದು ಅರೆ ಮಲೆನಾಡು ಮತ್ತು ಮಲೆನಾಡು ಪ್ರಾಂತ್ಯ. ಈಗ ಚಿಕ್ಕಮಗಳೂರು, ಮಡಿಕೇರಿ, ಶಿವಮೊಗ್ಗ ಅಲ್ಲಿ ಜಾಸ್ತಿ ಸಿಗುತ್ತೆ. ಮತ್ತು ಅರೆ ಮಲೆನಾಡು ಮೈಸೂರು ಮತ್ತು ಹಾಸನ ಈ ಕಡೆನೂ ಸಿಗುತ್ತೆ. ಈ ಕಡೆಯವರು ತಿಂತಾರೆ. ಬೆಂಗಳೂರು ತುಮಕೂರು ಅವರು ಮಾಡ್ತಾರೇನೋ ನನಗೆ ಗೊತ್ತಿಲ್ಲ ಅಷ್ಟು, ಬಟ್ ಇದು ಸಿಗುತ್ತೆ ಎಲ್ಲ ಕಡೆ. ಇದು ಚಪಾತಿಗೆ ಮತ್ತು ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ, ಮಲೆನಾಡು ಕಡುಬು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ. ಕೊಬ್ಬರಿ ಥರ ಇರುತ್ತಲ್ಲ. ಫುಲ್ ಡ್ರೈ ಆಗಬೇಕು. ಎಷ್ಟೊತ್ತು ಬೇಯಬೇಕು ಸಿಸ್ಟರ್? ಈಗ ಒಂದು 15 ಮಿನಿಟ್ಸು. ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 15 ಮಿನಿಟ್ಸ್ ಅಷ್ಟು ಬೇಯಿಸ್ಬೇಕು. ಅದೆಲ್ಲ ಖಾರ ಮಸಾಲೆನ ತಗೋಬೇಕಲ್ಲ. ನೋಡಿ ಪಲ್ಯ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೀವಿ. ಅಕ್ಕಿ ರೊಟ್ಟಿಗೆ ಒಳ್ಳೆ ಟೇಸ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಸಿಸ್ಟರು. ಒಳ್ಳೆ ಕಾಂಬಿನೇಷನು ಅಂತ. ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಅಕ್ಕಿ ರೊಟ್ಟಿ ಸಖತ್ತಾಗಿರುತ್ತೆ ಅಂತ ನಾನು ಒಂದು ಸರಿ ತಿಂದಿದ್ದೆ. ಬಟ್ ಈಗ ನಮ್ಮ ಸಿಸ್ಟರ್ ಮಾಡಿರೋದ್ರಿಂದ ಅಕ್ಕಿ ರೊಟ್ಟಿಲಿ ಮತ್ತೆ ತಿಂತಾಯಿದ್ದೀನಿ. ಅಕ್ಕಿ ರೊಟ್ಟಿ ರೆಡಿ ಆಗ್ತಾಯಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಫೈನಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಮತ್ತು
ಬಿದಿರಿನ ಕಳಲೆ ಹ್ಞೂ ಟೇಸ್ಟ್ ಹೆಂಗಿರುತ್ತೆ ಏನು ಅಂತ ಹೇಳ್ಬೇಕಲ್ಲ. ನೀವ್ಯಾರು ಅಕಸ್ಮಾತಾಗಿ ಹಿಂದೆ ಇರೋರು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂತ ಹೇಳಿ ಬನ್ನಿ, ವೀಕ್ಷಕರಿಗೂ ಒಂದ್ಸರಿ ತಿನ್ನಿಸ್ಬಿಡೋಣ. ನಮ್ಮ ವೀಕ್ಷಕರಿಗೆ ತಿನ್ನಿಸಿ ನೋಡಿ. ಅಲ್ಲಿ ಭೀಮಾ ಕಾಯ್ಕೊಂಡು ನಿಂತಿದ್ದಾನೆ, ಮೆಣಸಿಕಾಯಿ ಸಿಕ್ಬಿಟ್ಟಿದೆ. ಭೀಮಾ ಬಂದ ಕಾಣಿಸ್ತಾ ಇದೆ, ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಅಕ್ಕಿ ರೊಟ್ಟಿಗೂ ಇದಕ್ಕೂ ಕಾಂಬಿನೇಷನ್ಸು ತುಂಬ ಸಖತ್ತಾಗಿರುತ್ತೆ. ತಿಂದಾಗ ಕರುಮ್ ಅಂತ ಟೇಸ್ಟ್ ಬರುತ್ತಲ್ಲ, ಕ್ರಿಸ್ಪಿ ಒಂಥರ ಈ ಕೊಬ್ಬರಿ ತಿಂದಂಗೆ ಆಗುತ್ತೆ. ತಿಂತಾ ಇದ್ರೆ ಒಳ್ಳೆ ಟೇಸ್ಟ್. ಸೇಮ್ ಬಾಳೆದಿಂಡು ಅದರಲ್ಲೂ ಚುರುಮುರಿ ಎಲ್ಲ ಮಾಡ್ತಾರಲ್ಲ, ಸೇಮ್ ಹಂಗೇನೆ. ಒಟ್ಟಿನಲ್ಲಿ ಕರುಮ್ ಅಂತ ಈ ಕೊಬ್ಬರಿ ಅಥವಾ ಕಾಯಿ ಈ ಥರ ತಿಂದಂಗೆ ಆಗುತ್ತೆ. ಸಖತ್ತಾಗಿದೆ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಾಳೆ ದಿಂಡಿನ ಪಲ್ಯ ಎಲ್ಲ ತಿಂದಿರ್ತೀರ, ಹಾಗೆ ಈ ಬಿದಿರಿನ ಕಳಲೆಯ ಪಲ್ಯ ತುಂಬ ಸಖತ್ತಾಗಿದೆ. ಹೆಲ್ತ್ ಬೆನಿಫಿಟ್ಸು ತುಂಬ ಸಖತ್ತಾಗಿರುತ್ತೆ. ನೆಕ್ಸ್ಟು ವೀಡಿಯೋದಲ್ಲಿ ಟ್ರಾವೆಲ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಒಳ್ಳೆ ಹೆಲ್ತ್ ಬೆನಿಫಿಟ್ ವೀಡಿಯೋನೂ ಮಾಡ್ತಾಯಿರ್ತೀನಿ. ನೋಡ್ತಾಯಿರಿ ಚಾನಲ್ನ. ಥ್ಯಾಂಕ್ ಯು ಎಲ್ಲರಿಗೂ. ಟೇಕ್ ಕೇರ್. ಬಾಯ್.